ನಮಸ್ತೆ ಎಲ್ರಿಗೂ. ಈ ವಿಡಿಯೋದಲ್ಲಿ ಮಂಡಕ್ಕಿ ಉಂಡೆ ಅಥವಾ ಕಡಲೆಪುರಿ ಉಂಡೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ನಾನು ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಒಂದು 1/4 ಕಪ್ಪಷ್ಟು ನೀರು ಹಾಕ್ಕೊತಿದ್ದೀನಿ. ಅದು ಕರಗೋದಕ್ಕೆ ಎಷ್ಟು ಬೇಕೋ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಜಾಸ್ತಿ ನೀರಾದರೆ ಪಾಕ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಕರಗೋವಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಕರಗಿದ್ದೆಲ್ಲ ಆದಮೇಲೆ ಬೆಲ್ಲದ ಪಾಕನ ಶೋಧಿಸ್ಕೋಬೇಕು. ಶೋಧಿಸ್ಕೊಳ್ಳೋದು ಮರಿಬೇಡಿ, ಯಾಕಂದರೆ ಅದರಲ್ಲಿ ಸ್ವಲ್ಪ ಕೆಲವು ಸಲ ಗಲೀಜಿರುತ್ತೆ. ಸೊ ಇದನ್ನು ಶೋಧಿಸ್ಕೊಂಡಿದ್ದಾದಮೇಲೆ ಇದನ್ನು ಪಾಕ ತೆಗೆಯೋದು ಹೇಗೆ ಅಂದರೆ, ಇದು ಸ್ವಲ್ಪ ಸ್ವಲ್ಪ ರೆಡ್ಯೂಸ್ ಆಗ್ತಾ ಇರುತ್ತೆ ಉಕ್ಕು ಬಂದು. ಆ ಟೈಮಲ್ಲಿ ನೀವು ಒಂದು 2-3 ಸಲ ಚೆಕ್ ಮಾಡಬೇಕಾಗತ್ತೆ, ಇದು ಪಾಕ ಬಂದಿದೆಯಾ ಅಂತ. ಒಂದು ಬಟ್ಲಲ್ಲಿ ನೀರು ತಗೊಳ್ಳಿ. ಈ ಬೆಲ್ಲದ ಪಾಕ ನೀರಿನಲ್ಲಿ ಕರಗಬಾರ್ದು. ಈ ಥರ ಎಳೆ ಎಳೆಯಾಗಿ ಬರೋವರೆಗೂ ಇದನ್ನು ಚೆಕ್ ಮಾಡಿ. ಎಳೆ ಎಳೆ ಬಂದಿದ ತಕ್ಷಣ ಇದು ಪಾಕ ರೆಡಿಯಾಗಿದೆ ಅಂತ. ಆಗ ಒಂದು ಚಮಚ ತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತುಪ್ಪ ಮತ್ತು ಬೆಲ್ಲದ ಪಾಕ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ್ದಾದಮೇಲೆ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು, ನಾವು ಯಾವ ಕಪ್ಪಲ್ಲಿ ಬೆಲ್ಲ ತೊಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ 4 ಕಪ್ಪಷ್ಟು ಮಂಡಕ್ಕಿನ ಹಾಕ್ಕೋಬೇಕು. ಇಲ್ಲಿ ನಾನು ಗಟ್ಟಿ ಮಂಡಕ್ಕಿ ತೊಗೊಂಡಿದ್ದೀನಿ, ನೀವು ಯಾವ್ದು ಮಂಡಕ್ಕಿ ಬೇಕಾದರೂ ಮಾಡ್ಕೋಬೋದು. ಇದು ಸಿಮ್ಮಲ್ಲಿ ಅಥವಾ ಆರಿಸ್ಬಿಟ್ಟು ಮಿಕ್ಸ್ ಮಾಡಿದ್ರೂ ಆಯಿತು. ಈಗ ಬೇಗ ಬೇಗ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಅದು ಒಂದೇ ಕಡೆ ಗಟ್ಟಿಯಾದರೆ ಕಟ್ಟುವಾಗ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಬೇಗ ಬೇಗ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ್ದಾದಮೇಲೆ ಉಂಡೆ ಮಾಡ್ಕೊಳ್ಬೇಕು. ಈ ಕ್ವಾಂಟಿಟಿ ಮಾಡ್ಕೊಳ್ಳೋದಕ್ಕಾದರೆ ಒಬ್ಬರಿಗೆ ಬೇಗ ಬೇಗ ಕಟ್ಟೋಕ್ಕಾಗತ್ತೆ. ಇನ್ ಕೇಸ್ ನೀವು ಪ್ರಪೋರ್ಷನೇಟಾಗಿ ಏನಾದರೂ ಜಾಸ್ತಿ ಕ್ವಾಂಟಿಟಿ ಮಾಡ್ತಿದ್ದೀರಾ ಅಂದರೆ ಒಂದು 2 ಜನ ಇದ್ದರೆ ಬೇಗ ಬೇಗ ಕಟ್ಟೋಕ್ಕಾಗತ್ತೆ. ಸೊ ನೋಡಿಕೊಂಡು ಮಾಡ್ಕೊಳ್ಳಿ. ಈಗ ಕೈ ಸ್ವಲ್ಪ ತಣ್ಣೀರಲ್ಲಿ ತೇವ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ಬೆಲ್ಲದ ಪಾಕ ಸ್ವಲ್ಪ ಸುಡುತ್ತೆ. ಅದಕ್ಕೆ ಫಸ್ಟ್ 1-2 ಉಂಡೆ ಅಷ್ಟೇ, ಆಮೇಲೆ ಸರಿ ಹೋಗುತ್ತೆ. ಸೊ ಇದನ್ನು ಉಂಡೆ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಆಚೆ ಇಟ್ಬಿಟ್ಟು ಆಮೇಲೆ ನೀವು ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೋಬೋದು. ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.